ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡನ ಭೀಕರ ಹತ್ಯೆಯಾಗಿದೆ. ಪರಿಚಯಸ್ಥರೇ ಮನೆಗೆ ನುಗ್ಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಮದುವೆ ಮನೆಯಲ್ಲಿ ಈಗ ಸೂತಕ ಮನೆ ಮಾಡಿದೆ. ಅವನ ದೋಸ್ತರ ವೈರಿ ಇದ್ರು. ಈ ದುನಿಯಾನೇ ಹೀಗೆ. ಇಲ್ಲಿ ಯಾರನ್ನ ನಂಬೋದೋ ಯಾರನ್ನ ಬಿಡೋದೋ ಒಂದೂ ಗೊತ್ತಿಲ್ಲ. ಜೊತೆಯಲ್ಲಿದ್ದವರೇ ಬೆನ್ನಿಗೆ ಚೂರಿ ಹಾಕಿರ್ತಾರೆ. ಒಂದೇ ತಟ್ಟೆಯಲ್ಲಿ ಅನ್ನ ತಿಂದೋರು ಸೈಲೆಂಟ್ ಆಗೇ ಆಪಿಟ್ಟಿರ್ತಾರೆ. ಜೀವನದಲ್ಲಿ ಸ್ವಲ್ಪ ಬೆಳೆಯುತ್ತಿದ್ದಂತೆ ದೋಸ್ತ್ ಅಂದ್ಕೊಂಡು ಸ್ಕೆಚ್ ಹಾಕಿ ಮುಗಿಸ್ಬಿಡ್ತಾರೆ. ಈಗ ಇಂತಹುದೇ ಸ್ಟೋರಿ ಧಾರವಾಡದಲ್ಲಿ ನಡೆದಿದೆ. ಕೆಲ ದಿನಗಳಲ್ಲಿ ಹಸೆಮಣೆ ಏರ್ಬೇಕಿದ್ದ ಯುವಕನನ್ನ ಮಸಣ ಸೇರಿಸಿದ್ದಾರೆ. ಧಾರವಾಡ ಕಾಂಗ್ರೆಸ್ ಮುಖಂಡನ ಕೊಲೆ, 4-5 ಜನ ಮನೆಗೆ ನುಗ್ಗಿ ಕೊಚ್ಚಿ ಹತ್ಯೆ. ಈತ ಫೈರೋಜ್ ಪಠಾಣ್, ಧಾರವಾಡ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ. ಮಾಳಾಪುರ ಬಡಾವಣೆಯ ಮನೆಯಲ್ಲಿ ವಾಸವಾಗಿದ್ದ. ಹಂತವಾಗಿ ರಾಜಕೀಯದಲ್ಲಿ ಮೇಲೆ ಬರ್ತಿದ್ದ. ಇದೇ ಖುಷಿಯಲ್ಲಿ ಫೈರೋಜ್ ಮನೆಯವರು ಹುಡುಗಿ ನೋಡಿ ಮದುವೆ ಕೂಡ ಸೆಟ್ ಮಾಡಿದ್ರು. ಕೆಲ ದಿನಗಳಲ್ಲಿ ಹಸೆಮಣೆ ಏರಬೇಕಾದ ಫೈರೋಜ್ ಈಗ ಮಸಣ ಸೇರಿದ್ದಾನೆ. ಮನೆಗೆ ನುಗ್ಗಿದ ಪಾಪಿಗಳು ಹೆತ್ತವರ ಮುಂದೆಯೇ ಕೊಚ್ಚಿ ಕೊಂದಿದ್ದಾರೆ. ಹೊರಗಡೆ ಕುಂತಿದ್ದ ಒಂದು ಹುಡುಗ ಬಂದ. ಅಲ್ಲೇ ಸಿಸಿ ಕ್ಯಾಮ್ರಾ ಐತಿ, ಅಲ್ಲೇ ಚೆಕ್ ಮಾಡಿದ್ರು. ಅವರು 4-5 ಮಂದಿ ಇದ್ರು. ಆ ಹುಡುಗ ಬಾಜು ಕುಂತಿದ್ದಲ್ಲ, ಆ ಹೊಡೆದ ನನ್ನ ಮಗ ಓಡಿ ಒಳಗೆ ಹೋಗಿ ಬಾಕ್ಲ ಹಾಕೊಂಡ. ಆ ಬಾಕ್ಲ ಮುರಿದು ಹೊಡ್ತಾರ. ಅವನ ದೋಸ್ತರ ವೈರಿ ಇದ್ರ. ಕೊಲೆಯಾದ ಫೈರೋಜ್ ಪಠಾಣ್ ಎಲ್ಲರೊಂದಿಗೂ ಚೆನ್ನಾಗಿಯೇ ಇದ್ದ. ಈತನ ಏಳಿಗೆಯೇ ಜೊತೆಯಲ್ಲಿದ್ದವರ ಅಸೂಯೆಗೆ ಕಾರಣವಾಗಿತ್ತು. ಕೆಲವರು ತೆರೆಮರೆಯಲ್ಲಿ ದ್ವೇಷ ಸಾಧಿಸಿ ಫೈರೋಜ್ ಕೊಲೆಗೆ ಮುಹೂರ್ತವಿಟ್ಟು ನಿನ್ನೆ ಮುಗಿಸಿದ್ದಾರೆ. ಸಿಸಿಟಿವಿಯಲ್ಲಿ ಕೊಲೆಯ ದೃಶ್ಯ ಸೆರೆಯಾಗಿದೆ. ನಿನ್ನೆ ಫೈರೋಜ್ ಮನೆಗೆ 4 ಪರಿಚಿತರು ಬಂದಿದ್ದಾರೆ. ಈ ವೇಳೆ ಫೈರೋಜ್ ಫೋನ್ನಲ್ಲಿ ಮಾತನಾಡುತ್ತಾ ನಿಂತಿದ್ದ. ಈ ವೇಳೆ ಏಕಾಏಕಿ ಚಾಕುವಿನಿಂದ ಓರ್ವ ಇರಿದಿದ್ದಾನೆ. ತಕ್ಷಣ ಫೈರೋಜ್ ಎಸ್ಕೇಪ್ ಆಗಲು ಯತ್ನಿಸುತ್ತಾನೆ. ಈ ವೇಳೆ ಹೊರಗಡೆ ಹೊಂಚು ಹಾಕ್ತಿದ್ದ ಇತರೆ 3 ಮನೆಯೊಳಗೆ ನುಗ್ಗಿ ಬಾಗಿಲು ಹಾಕ್ಕೊಂಡು ಬರ್ಬರವಾಗಿ ಹತ್ಯೆ ಮಾಡಿ ಮನೆಯಿಂದ ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ಬರ್ಬರಿಕವಾಗಿ ಒಂದು ತಾಯಿ ಮುಂದೆ ಕೋಲಿಗೆ ಹೆಂಗೆ ಕುದಿಗೆ ಕೊಯ್ತಾರ ಹಂಗೆ ಕುದಿಗೆ ಕೊಯ್ದಾರ ಅಂತ. ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿನೇ ನಾವು ಕಮಿಷನರ್ ಆಫೀಸಿಗೆ ಹೋಗಿ ನಮ್ಮ ಮುಂಚೆ ಇಂಟಿಮೇಷನ್ ಇತ್ತು, ಈ ಥರ ಪ್ಲ್ಯಾನಿಂಗ್ ನಡೆದಿತ್ತು ಅಂತ ಹೇಳಿ ಹೆಸರು ಹಾಕಿ ನಾವು ಇದು ಕೊಟ್ಟಿವೆ. ಇದರಲ್ಲಿ ರಾಜಕೀಯ 100% 100% ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್, ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್. ಈಗ ಕೇಳಕ್ಕೆ ಬರ್ತಾ ಇದೆ ಸರೆಂಡರ್ ಆಗ್ತಾರಂತೆ, ಆಗ್ತಾರಂತೆ. ಇವ್ರಿಗೆ ಯಾರು ಸಪೋರ್ಟ್ ಇಲ್ಲಾರ್ದಾಗ ಹೆಂಗೆ ಸರೆಂಡರ್ ಆಗ್ತಾರ್ರಿ ಇವರು? ಅದು ಅವನು ಮಾಡಿದವು. ನಲ್ಲಿ ನಮ್ಮ ಹುಬ್ಳಿ ಇದೆ ಧಾರವಾಡ 71ನೇ ಅಸೆಂಬ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷನ ಅವನು ಮಾಡ್ದವ. ಅವನ ಹೆಸರು ನನಗೆಲ್ಲ ಈಗ ಮಾಹಿತಿ ಬರ್ತಾ ಇದೆ. ಆದರೆ ಪೊಲೀಸ್ ತನಿಖೆ ನಳಿ ಇದ್ದಾಗ ನಾವು ಯಾರ್ದ ಹೆಸರು ತಗೊಂಡದು, ಅವ್ರ ಹಿಂದೆ ಯಾರದಾರ ಏನು ಮಾಡ್ತಾ ಇದಾರೆ ಹೇಳೋದು ತಪ್ಪಾಕೈತಿ. ಅವ್ರು ತನಿಖೆ ಮಾಡಿ ಸತ್ತು ಮುಂದೆ ತರಲಿ. ಅವರು ಕೊಲೆಯ ಹಿಂದೆ ಧಾರವಾಡದ ಕುಖ್ಯಾತ ರೌಡಿ ಫ್ರೂಟ್ ಇರ್ಫಾನ್ ಮಗ ಅರ್ಬಾಜ್ ಪಠಾಣ್ ಹಾಗೂ ಗುಲಾಬ್ ಕೈವಾಡ ಇದೆ ಅಂತ ಹೇಳಲಾಗ್ತಿದೆ. ಸದ್ಯ ಈಗಾಗಲೇ 4 ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಿದೆ. ಫೈರೋಜ್ ಪಠಾಣ್ ಅಂತ ಒಬ್ಬ 32 ವರ್ಷದ ಯುವಕನಿಗೆ 3-4 ಜನ ಬಂದಂಥವ್ರು ಅವ್ರ ಮನೆ ಹತ್ರ ಅಸಾಲ್ಟ್ ಮಾಡಿದ್ದಾರೆ. ಅಸಾಲ್ಟಲ್ಲಿ ಅವನಿಗೆ ಇಂಜುರೀಸ್ ಆಗಿ ನಂತರದಲ್ಲಿ ಅಲ್ಲೇ ಡೆತ್ ಆಗಿದೆ. ಆರೋಪಿಗಳ ವಿವರಗಳನ್ನು ಪಡ್ಕೊಂಡಿದ್ವಿ ಮತ್ತು ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗುತ್ತೆ. ವಶಕ್ಕೆ ಒಂದು 3-4 ಜನ ಸಸ್ಪೆಕ್ಟ್ಸ್ ಯಾರಿದ್ರು ಅವ್ರನ್ನ ತೊಗೊಂಡಿದ್ದೀವಿ. ಇನ್ನೂ ಯಾರು CCTVಲಿ ಹೋಗಿ ಎಕ್ಸಿಕ್ಯೂಟ್ ಮಾಡಿರೋರಿದ್ದಾರೆ ಅವ್ರನ್ನ ಇನ್ನೂ ವಶಕ್ಕೆ ಪಡಿಬೇಕಾಗಿದೆ. ಮೃತ ಫೈರೋಜ್ ಮೃತದೇಹವನ್ನ ಉಪನಗರ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಲು ಕುಟುಂಬಸ್ಥರು ಮುಂದಾದರು. ಈ ವೇಳೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮನವೊಲಿಸಿದ್ರು. ಶಿವರಾಮ ಸುಂಡಿ ಮತ್ತು ಮಂಜುನಾಥ್ ಯಡಹಳ್ಳಿ, ನ್ಯೂಸ್ 18 ಹುಬ್ಬಳ್ಳಿ ಧಾರವಾಡ.